30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ದಿನದಲ್ಲಿ ರಾಜ್ಯ ಸರ್ಕಾರ ಜಾತಿ ಜನಗಣತಿ ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಮೇ 5ನೇ ತಾರೀಕು ಏನು ಸೆನ್ಸಸ್ ತೆಗಿತಾ ಇದ್ದಾರೆ. ಹೀಗಾಗಿ ಆ ಒಂದು ದಿನದಲ್ಲಿ ಪ್ರತಿ ತಾಲೂಕು ಮತ್ತು ಜಿಲ್ಲೆ ಮತ್ತು ಗ್ರಾಮಗಳಲ್ಲಿ ಏನು ನೀವು ಹೋರಾಟಕ್ಕೋಸ್ಕರ ಹಳ್ಳಿಯಿಂದ ఢిల్లీ ತನಕ ನೀವು ಬಂದಿದ್ದೀರಾ, ಹಳ್ಳಿಯಿಂದ ಹೈದರಾಬಾದ್ ತನಕ ಬಂದಿದ್ದೀರಾ, ಹಳ್ಳಿಯಿಂದ ಬೆಂಗಳೂರು ತನಕ ಬಂದಿದ್ದೀರಾ, ಇವತ್ತು ಎಲ್ಲೂ ಹೋಗುವಂಥದ್ದಿಲ್ಲ. ನಮ್ಮ ಮೀಸಲಾತಿ ಸಿಗುವಂತಹ ಸುವರ್ಣ ಅವಕಾಶ ನಮ್ಮಲ್ಲಿ ಇವತ್ತು ದಿನದಲ್ಲಿ ಸಿಗ್ತಿದೆ. ಹೀಗಾಗಿ ಜಾತಿ ಗಣತಿ ವಿಚಾರ ಅಂತೇಳಿ ಬಂದಾಗ ನಿಮ್ಮ ಗ್ರಾಮಗಳಲ್ಲಿ ಯಾವುದೇ ಸಂಘಟನೆ ಪದಾಧಿಕಾರಿಗಳಾಗಿರಲಿ ಅಥವಾ ಯಾವುದೇ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳಾಗಿರಲಿ ಅಥವಾ ಯಾವುದೇ ಸಂಘಟನೆಯ ಜಿಲ್ಲಾಧ್ಯಕ್ಷರುಗಳಾಗಿರಲಿ, ನಿಮ್ಮ ಊರುಗಳಲ್ಲಿ ಸೆನ್ಸಸ್ ಅಂತೇಳಿ ಬಂದಾಗ ಯಾವುದೇ ಜಾತಿ ಗಣತಿಯಲ್ಲಿ ಬಂದಾಗ ನನ್ನ ಸಮುದಾಯದ ಮನೆಗಳ ಹತ್ರ ಬಂದಾಗ ಮಾದಿಗ ಅಂತೇಳಿ ಬಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, AKAD, ಇದು AKAD ಅಂದರೆ AK ಅಂತಂದರೆ ಆದಿ ಕರ್ನಾಟಕ, AD ಅಂತಂತಂದರೆ ಆದಿ ದ್ರಾವಿಡ, ಈ ಮತ್ತು ಹರಿಜನ, ಗಿರಿಜನ, ಇದನ್ನು ಯಾವುದನ್ನು ಬರೆಸಿದ್ದೀರ ನಮ್ಮ ಮೂಲ ಜಾತಿ ಏನಿದೆ ಮಾದಿಗ. ಆ ಮಾದಿಗ ಅಂತಂತೇಳಿ ಮನೆಯಲ್ಲಿ ಚಿಕ್ಕ ಮಗು ಇರಲಿ, ಹುಟ್ಟಿರೋಂಥ ಮಗು ಇರಲಿ, ಆ ಮಗುಗೆ ಹೆಸರಕ್ಕಿದ್ರು ಕೂಡ ಇಂಥ ಮಗುಗೆ ಇಂಥ ಜಾತಿನೇ ಅಂತಂತೇಳಿ ಮಾದಿಗ ಅಂತೇಳಿ ಬರ್ಸ್ರಿ. ಸಾಯುವಂಥ ಮುದುಕಿ ಇದ್ರು ಕೂಡ ಮಾದಿಗ ಅಂತಂತೇಳಿ ಬರ್ಸ್ರಿ. ಇವತ್ತು ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯ ನಾವು ಮಾದಿಗರು ಅಂತಂತೇಳಿ ಹೇಳ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಮಗೆ ರಾಜಕೀಯವಾಗಿ ಸರ್ಕಾರಿ ನೌಕರಿಯಲ್ಲಿ ಸಮಾನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಸಮಾನತೆ, ಸಮಬಾಳು ಸಮಪಾಲು ಸಿಗಬೇಕು ಅಂತಂತಂದರೆ ರಾಜಕೀಯವಾಗಿ ನಮಗೆ ಸಮಾನತೆ ಸಿಗಬೇಕು. ಇವತ್ತು ದಿನದಲ್ಲಿ ಎಷ್ಟೋ ತಾಲೂಕುಗಳು 231 ತಾಲೂಕುಗಳಲ್ಲಿ 31 ಜಿಲ್ಲೆಯಲ್ಲಿ ನಮ್ಮ ಮೀಸಲು ಕ್ಷೇತ್ರಗಳು ಎಲ್ಲಿದ್ದಾವೆ? 36 ಮೀಸಲು ಕ್ಷೇತ್ರಗಳಿದ್ದಾವೆ. 231 ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ 31 ಜಿಲ್ಲೆಯಲ್ಲಿ 36 ಮೀಸಲು ಕ್ಷೇತ್ರಗಳು ಮಾತ್ರ ಇದ್ದಾವೆ. ಈ ಬಾರಿ ಜಾತಿ ಗಣತಿ ಬಂದು ನನ್ನ ಸಮುದಾಯಕ್ಕೆ ಒಳ ಮೀಸಲಾತಿ ಸಿಕ್ಕಿದ್ರೆ ಮುಂಬರುವ ದಿನಗಳಲ್ಲಿ ರಾಜಕೀಯವಾಗಿ ನನ್ನ ಸಮುದಾಯ ಸಾಮರ್ಥ್ಯ ಗಣ್ಯ ವ್ಯಕ್ತಿಗಳು ಎಷ್ಟೋ ಜನರು ಇದ್ದಾರೆ, ಅಂಥವ್ರಿಗೂ ಕೂಡ ರಾಜಕೀಯವಾಗಿ ಕೂಡ ಮುಂಬರಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಕಾನೂನು ಸರ್ಕಾರದ ಉದ್ಯೋಗಗಳಲ್ಲಿ ಕಾನೂನು ಚೌಕಟ್ಟಲ್ಲಿ ನನ್ನ ಸಮುದಾಯದವರು KS ಆಗಿರ್ಬೋದು, IPS ಆಗಿರ್ಬೋದು, IAS ಆಗಿರ್ಬೋದು, ಮತ್ತು ಇತರೆ MBBS ಲಾ ಯಾವುದೇ ಓದಿದ್ರು ಕೂಡ ಇವತ್ತು ದಿನದಲ್ಲಿ ಕೇಳಬಹುದು ಬಹುಜನರು ನಮ್ಮನ್ನು, ಯಾಕೆ ನಿಮಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನತೆ ಇಲ್ವಾ ಅಂತಂತೇಳಿ. SC ಅದರಲ್ಲಿ ಎಷ್ಟು ಪಟ್ಟಿ ಕೊಟ್ಟಿದ್ದಾರೋ ಅದರಲ್ಲಿ ಮಾದಿಗ, SCಯಲ್ಲಿ ಎಷ್ಟು ಜಾತಿ ಉಪಜಾತಿಗಳಿದ್ದಾರೆ ಅದರಲ್ಲಿ ಮಾದಿಗರಿಗೆ ಎಷ್ಟು ನೀವು ಕೊಟ್ಟಿದ್ದೀರಾ? IPS ಕೊಟ್ಟಿದ್ದೀರಾ? ಹೌದು. ಎಷ್ಟು ಮಟ್ಟಿಗೆ? ಬೆರಳೆಣಿಕೆಗಳ ಮಟ್ಟಿಗೆ. ಯಾವುದೋ ಕಾಲದಲ್ಲಿ ಆಗಿದ್ದಂಥ IPS IAS ಅಧಿಕಾರಿಗಳು ರಿಟೈರ್ಡ್ ಆಗಿ ಇವತ್ತು ಮನೆಗಳಲ್ಲಿ ಕೂತ್ಕೊಂಡವ್ರೆ. ಇವತ್ತು ದಿನದಲ್ಲಿ ನನ್ನ ಸಮುದಾಯದಲ್ಲಿ ಬೆರಳೆಣಿಕೆಗಳ ಮಾತ್ರ IPS ಅಧಿಕಾರಿ ಇದ್ದಾರೆ, IAS ಅಧಿಕಾರಿಗಳು ಇದ್ದಾರೆ, ಡಾಕ್ಟರ್ಗಳಿದ್ದಾರೆ, ಮತ್ತು KPS ತಹಸೀಲ್ದಾರ್ ಆಗಿರ್ಬೋದು, ಉಪ ತಹಸೀಲ್ದಾರ್ ಆಗಿರ್ಬೋದು, PDO ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾವೇನು ಹೇಳ್ತೀರಿ ಲಾಯರ್ ಆಗಿರ್ಬೋದು, ಇವರೆಲ್ಲನೂ ಬೆರಳೆಣಿಕೆಗಳೆಲ್ಲ ಮಾತ್ರ ಇದ್ದಾವೆ. ಇವತ್ತು ದಿನದಲ್ಲಿ ನನ್ನಂಥ 40-50 ವರ್ಷಗಳ ಏಜ್ ಉಳ್ಳವರಿಗೆ ಸರ್ಕಾರಿ ನೌಕರಿ ಸಿಗದಾರ ಇರಬಹುದು, ಆದರೆ ನಮ್ಮ ಮಕ್ಕಳಿಗೆ ಮುಂಬರುವ ದಿನಗಳಲ್ಲಿ ಸರ್ಕಾರಿ ನೌಕರಿಯಲ್ಲಿ ಸಮಾನತೆ ಸಿಗಬೇಕು. ಮತ್ತು ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ನನ್ನ ಸಮುದಾಯದ ಹೆಣ್ಣು ಮಕ್ಕಳು ಮಾನ ಪ್ರಾಣ ಭೂ ಕಬಳಿಕೆ ಎಲ್ಲದರಲ್ಲೂ ಕೂಡ ಸಮಾನತೆ ಸಿಗುವಂತಹ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟೋ ವರ್ಷಗಳಿಂದ BJP ಸರ್ಕಾರ ಆಯಿತು, JDS ಸರ್ಕಾರ ಬಂತು, ಮತ್ತು ಕಾಂಗ್ರೆಸ್ ಸರ್ಕಾರ ಬಂತು. ತಲಾಂತರದಿಂದ ನಮಗೆ ಆಗ್ತಿರುವಂತಹ ಅನ್ಯಾಯ ಇವತ್ತು ನಿರ್ಮೂಲನೆ ಆಗುವಂತಹ ನಿಟ್ಟಿನಲ್ಲಿ ನಾಗಮೋಹನ್ ದಾಸ್ ಅವರ ಇವತ್ತು ಜಾತಿ ಗಣತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ದಯಮಾಡಿ ಪ್ರತಿಯೊಬ್ಬರು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನೀವು ಮಾದಿಗರಿದ್ದರೆ ಮಾದಿಗರಂತಂತೇಳೇ ಬರ್ಸ್ಬೇಕು. ಕ್ರಿಶ್ಚಿಯನ್ನಲ್ಲಿ ಇದ್ರು ಕನ್ವರ್ಟ್ ಆಗಿದ್ರು ಕೂಡ ಸ್ವಯಜಾತಿ ಯಾವುದಿದೆಯೋ ಅದೇ ಮಾದಿಗರಂತಂತೇಳಿ ತಾವು ಬರ್ಸ್ಬೇಕು ಅಂತಂತೇಳಿ ಈ ಒಂದು ನಿಟ್ಟಿನಲ್ಲಿ ಜಾಂಬವ ಯುವಸೇನೆಯ ಕಚೇರಿಯಲ್ಲಿ ಜಾಂಬವ ಯುವಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀನಿವಾಸಣ್ಣವರು, ರಾಜ್ಯ ಗೌರವಾಧ್ಯಕ್ಷರಾದಂತಹ ನಾರಾಯಣಸ್ವಾಮಣ್ಣವರು ಮತ್ತು ಹಲವಾರು ಪದಾಧಿಕಾರಿಗಳೊಂದಿಗೆ ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೇವೆ. ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಬೇಕು. ಪ್ರತಿಯೊಬ್ಬ ಮಾದಿಗ ಸಮುದಾಯದ ಯುವಕ ಈ ಒಂದು ಹಕ್ಕನ್ನು ಚಲಾಯಿಸೋ, ಅಂದರೆ ಜಾತಿ ಗಣತಿ ಏನು ಮಾಡೋಕ್ಕೆ ಸೆನ್ಸಸ್ ಬರ್ತಾ ಇದ್ದಾರೆ ಆಗ ಪ್ರತಿಯೊಂದು ಮನೆಯಲ್ಲಿ ನೀವೇ ಒಂದು ನೋಟ್ ಬುಕ್ ಇಟ್ಕೊಂಡು ಆ ನೋಟ್ ಬುಕ್ಕಲ್ಲಿ ತಾವುಗಳು ಅವ್ರು ಏನು ಬರ್ಕೊತಾ ಇದ್ದಾರೆ, ನಮ್ಮ ಊರಲ್ಲಿ ಎಷ್ಟು ಜನ ಮಾದಿಗರಿದ್ದಾರೆ ಅನ್ನೋದನ್ನ ಮಾತ್ರ ನೀವು ಬರ್ಕೊಳ್ರಿ. ಅದರಲ್ಲಿ ಗೌಡ, ಲಿಂಗಾಯತ, ಕುರುಬ, ಕೊರಮ, ಕೊರ್ಚ ಯಾರಾದರೂ ಇರಲಿ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ನನ್ನ ಸಮುದಾಯ, ನನ್ನ ಜಾತಿ, ಅವ್ರು ಏನು ಬರ್ಕೊತಾರೋ ಆ ಒಂದು ಲಿಸ್ಟಲ್ಲಿ ನಾಟ್ ಓನ್ಲಿ ಮಾದಿಗರು ಮಾತ್ರ ಸೆನ್ಸಸ್ ಮಾಡೋಕ್ಕೆ ಬರ್ತಾ ಇಲ್ಲ.
ಇತರ ಜಾತಿಗಳು ಕೂಡ ಅದರಲ್ಲಿ ಮೆನ್ಷನ್ ಇರುತ್ತೆ. ನಮ್ಮ ಕೂಗು ಒಂದೇ, ಮಾದಿಗರ ಸೆನ್ಸಸ್ ಮಾತ್ರ. ಹಾಗಾಗಿ ನಿಮ್ಮ ಊರುಗಳಲ್ಲಿ ನೀವು ಅವ್ರು ಬಂದಾಗ ನನ್ನ ಊರಲ್ಲಿ ಎಷ್ಟು ಜನರಿದ್ದಾರೆ, ಸಾಧ್ಯವಾದರೆ ಪಕ್ಕ ದೂರದಲ್ಲಿ ಇರೋವಂಥ ಸ್ಥಳೀಯರನ್ನು ನೀವು ಕರ್ಕೊಂಡು ಬನ್ನಿ ನಮ್ಮ ಜೊತೆಗೆ ಅಂತಂದೇಳಿ ಅವ್ರನ್ನೂ ಕರ್ಕೊಂಡು ಆ ಊರಲ್ಲಿ ಪ್ರತಿಯೊಬ್ಬರು ಮಾದಿಗ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಮ್ಗೆ ಬೇಕಾಗಿದೆ. ಈಗ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ಬೋದು, ಬೇರೆ ಜಾತಿ ಜನಾಂಗರ ಬಗ್ಗೆ ನಾವು ಮಾತಾಡೋದಿಲ್ಲ. ನನ್ನ ಸಮುದಾಯದ ಬಗ್ಗೆ ಇಡೀ ಕರ್ನಾಟಕ ರಾಜ್ಯ 1,71,750 ಕಿಲೋಮೀಟರ್. ನೀವು ಗೂಗಲಲ್ಲಿ ಕೂಡ ನೋಡ್ಕೋಬಹುದು. ಕರ್ನಾಟಕ ರಾಜ್ಯ ಹೆರ್ಜ್ ಟು ಹೆರ್ಜ್ ಕಿಲೋಮೀಟರ್ ಇರೋದು. 6,000 ಪಂಚಾಯತಿಗಳಿದ್ದಾವೆ, 60,000 ಹಳ್ಳಿಗಳು. ನಾವೆಲ್ಲ ಸುತ್ತಾಡಿ ನಾನು ಇಡೀ ಕರ್ನಾಟಕ ರಾಜ್ಯ ಸುತ್ತಾಡ್ತೇನೆ. ಎಷ್ಟು ಮಟ್ಟಿಗೆ ನನ್ನ ಜಾತಿ ಇದೆ ಅನ್ನೋದು ನನಗೆ ಗೊತ್ತಿದೆ. ಇವತ್ತು ದಿನದಲ್ಲಿ ನೇರವಾಗಿ ಮಾದಿಗ ಸಮುದಾಯದ ಜನಸಂಖ್ಯೆ ಬಂದ್ಬಿಟ್ರೆ ನನ್ನ ಜನಸಂಖ್ಯೆ ಮುಂದ್ಗಡೆ ಬೇರೆ ಜನಸಂಖ್ಯೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸುಮ್ಮನೆ ನಾವು ಮಾತಲ್ಲಿ ಹೇಳ್ಬಾರ್ದು, ಆದರೆ ಈ ಜನಸಂಖ್ಯೆ ಆಧಾರದ ಮೇಲೆಗೆ ನಾವು ಮಾತಾಡಬೇಕು ಅಂತಂತೇಳಿ ನಾನೊಬ್ಬನ ಕೂಗಾಗ ಆದರೆ ಸರಿ ಹೋಗೋದಿಲ್ಲ. ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬನ ಮಾದಿಗನ ಕೂಗಿದಾಗಬೇಕು ಅಂತ ಹೇಳ್ತಾ ಈ ಒಂದು ಜಯ ಇಡೀ ನನ್ನ ಸಮುದಾಯಕ್ಕೆ ಬರಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬ ಮಾದಿಗ ಸಮುದಾಯದ ಯುವಕರಿಗೆ, ಮುಖಂಡರುಗಳಿಗೆ, ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ಎಲ್ಲರಿಗೂ ಜವಾಬ್ದಾರಿಯಾದಂತಹ ಕೆಲಸ ಇದು ಅಂತ ಹೇಳ್ತಾ ಈ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ಭೀಮನಮನಗಳು. ಜೈ ಮಾದಿಗ.